ದಟ್ ಈಸ್ ದೇವದಂಡ ನಾಯಕ ದೇವರಾಜನೇ ಅಲ್ಲ. ಇದೇನು ಶ್ರೀಮಂತ್ರೆ, ಇಷ್ಟೊಂದು ಆರ್ಭಟದಿಂದ ನಗುತ್ತಾ ಇದ್ದೀರಲ್ಲ? ಇದೇನು ನನ್ನ ಮೇಲೆ ಕೋಪದ ನಗು ಇಲ್ಲ ಸಂತೋಷದ ನಗು? ಕೋಪವಲ್ಲ ನಿರ್ಮಲ, ಸಂತೋಷ ಪಡುವ ಸಂಗಾತಿ ಸದಾ ನನ್ನ ಸಂಗ. ನಾನೇಕೆ ಕೋಪಗಳಲ್ಲಿ ಬಾರಿ ನಿಂತ್ಕೊಳ್ಳಿ. ನಾನು ಬಂದ ತಕ್ಷಣ ನಿಮ್ಮ ಕಾಯಕವನ್ನು ಶುರು ಮಾಡ್ತಿರಲ್ಲ, ಹಾಗಿದ್ಮೇಲೆ ನನ್ನೊಂದು ವಿಷಯ ತಿಳಿಸೋದಿದೆ ನಿಮ್ಮ ಮುಂದೆ. ವಿಷಯನ? ಏನದು ವಿಷಯ? ಮೊದಲಿನಿಂದಲೂ ನಮ್ಮ ಮನೆತನಕ್ಕೂ ನಿಮ್ಮ ಮನೆತನಕ್ಕೂ ವಿರಸ ಇದ್ದೇ ಇದೆ. ಸ್ವಲ್ಪ ಸ್ವಲ್ಪ ವಿಷಯಕ್ಕೂ ನಿಮ್ಮ ಅಣ್ಣನವರು ನಮ್ಮ ಅಣ್ಣನ ಮೇಲೆ ಹಗೆತನ ಸಾಧಿಸಲು ಮುಂದಾಗಿದ್ದಾರೆ. ಇದರಿಂದ ಮುಂದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಜೀವನದ ಗತಿ ಏನು? ಹುಚ್ಚಿ, ಅದಕ್ಕೆ ಚಿಂತಿಸ್ತಿರುವೆ. ಹಗೆತನ ಸಾಧಿಸ್ತಿರೋ ನಮ್ಮಣ್ಣಗೆ ನಾನು ಬುದ್ಧಿವಾದ ಹೇಳಿ ನಿಮ್ಮ ಕೈ ಕಾಲು ಹಿಡಿದು ಎರಡು ಮನೆದ್ರು ಒಂದು ಮಾಡಿ ಒಳ್ಳೆ ಸಂಬಂಧ ಬೆಳೆಸೋಣ. ಅದೇಗಾಗುತ್ತೆ ದೇವರಾಜ್? ಎಷ್ಟೇ ಆಗ್ಲಿ ನೀವು ಶ್ರೀಮಂತರು, ನಾವು ಬಡವರು ಅಂದಾಗ ನನ್ನನ್ನ ನಿಮ್ಮ ಮನೆ ತುಂಬಿಸಿಕೊಳ್ತಾರ? ನಮ್ಮ ಮದ್ವೆಗೆ ಒಪ್ಪಿಗೆ ಕೊಡ್ತಾರ? ಅವನು ಒಪ್ಪಿಗೆ ಆಗಬೇಕು ನಿರ್ಮಲ. ನನಗೆ ಬೇಕಾಗಿರೋದು ನೀನು. ಆದರೂ ನಿನ್ನ ಕಳಿ ತಾಳಿ. ಈ ಮಾತು ಸತ್ಯನೇ ದೇವರಾಜ್? ಸತ್ಯನೇ ನಿರ್ಮಲ. ಇವರು ಶ್ರೀಮಂತರು ಪ್ರೀತಿ ಮಾಡುತ್ತಾರೆ, ನಾಟಕ ಮಾಡಿ ನನಗೆ ಕೈ ಕೊಟ್ಟು ಹೋಗುತ್ತಾರೆ ಮನಮನಿಗಿದ್ರೆ ಇದೋ ಈಗಲೇ ತಾಳಿ ಕಟ್ಟುತ್ತೇನೆ. ಹಾಗೇನಿಲ್ಲ, ಯಾಕೆಂದ್ರೆ ಹೂವಿನಂತ ಬೆಳೆಸಿದ ನನ್ನಲ್ಲಿರ ಬಂಗಾರದಂತ ಗುಣವನ್ನು ಅರಿಯದೆ ನನ್ನ ಹೇಸಿ ಮನಸ್ಸಿಗೆ ಆಸೆ ಪಟ್ಟು ನನ್ನ ಹೃದಯವನ್ನೇ ನಿಮಗೆ ಕೊಟ್ಟುಬಿಟ್ಟೆ. ಮುಂದೆ ಇದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಊರ ಜನ ಶಿವಶಂಕರನ ತಂಗಿ ಶ್ರೀಮಂತನ ಸೂಳೆ ಅಂತ ಆಡಿಕೊಳ್ಬಾರ್ದಲ್ಲ? ನೋಡು ನಿರ್ಮಲ, ಮನದಲ್ಲಿ ಏನು ತಪ್ಪು ಕಲ್ಪನೆ ತಿಳಿದುಕೊಳ್ಬೇಡ. ನೀನು ಬರವೆಂದು ಗೊತ್ತಿದ್ದೆ ನಾನು ನಿನ್ನ ಪ್ರೀತಿ ಮಾಡಿದ್ದು. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಸಿರಿ ಸೌಂದರ್ಯ ಶ್ರೀಮಂತರ ಹೆಣ್ಣಿಗೆ ಬರಬೇಕು. ಮೇಲಾಗಿ ಈ ಪ್ರೀತಿಗೆ ಬಡವ ಶ್ರೀಮಂತ ಎನ್ನುವ ಭೇದವಾಗಿಲ್ಲ. ಹೌದು, ಹಿಂದೆ ಪ್ರೀತಿಗೋಸ್ಕರ ಶಹಜಾನ ತನ್ನ ಪ್ರಿಯತಮೆಗೋಸ್ಕರ ಮಮತಾಜ್ ಸಲುವಾಗಿ ತಾಜ್ ಮಹಲ್ ಕಟ್ಟಿದ್ದ. ನನಗೇನು ನೀವೇನು ತಾಜ್ ಮಹಲ್ ಕಟ್ಟಬೇಕಾಗಿಲ್ಲ. ಯಾವ ಭೇದ ಭಾವ ಇಲ್ಲದೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು. ನಿರ್ಮಲ, ನನ್ನ ದೇಹವನ್ನು ಸವಿದು ನನಗೆ ತಾಳಿ ಕಟ್ಟುತ್ತಾನಿಲ್ಲ ಮನಮನಿಗಿದ್ದರೆ ಈಗ ನಿನಗೆ ತಾಳಿ ಕಟ್ಟುತ್ತೇನೆ. ಅಯ್ಯೋ, ಈಗ ಬೇಡ. ಆದಷ್ಟು ಬೇಗ ನಿಮ್ಮ ಮನೆತನದವರು ನಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಮನೆ ಮುಂದೆ ಚಪ್ಪರ ಹಾಕಿಸಿ ಹಸೆ ಮನೆ ಮೇಲೆ ಕೂತ್ಕೊಂಡು ಸಪ್ತಪದಿ ತುಳಿದು 1000 ಮಂದಿ ಸಮ್ಮುಖದಲ್ಲಿ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ತೀನೋ ಆವಾಗ ನನ್ನ ಕೊಳ್ಳಿಗೆ ತಾಳಿ ಕಟ್ಟುವಿರಂತೆ. ನಿರ್ಮಲ, ಹಾಗಾದ್ರೆ ಎಲ್ಲ ಒಪ್ಪಿಗೆ ಆದ ಮೇಲೆ ಇನ್ನೇಕೆ ತಡ? ಪ್ರೀತಿ ಪ್ರೇಮ ಹಾಡು ಮೂಡಿ ಬರಲಿ ಎಂದು ಮೊದಲ ಆಯ್ತು, ನಿಮ್ಮ ಆಸೆಯಂತೆ ಆಗಲಿ. Sama
ನಾನು ಬಂದು ಬಹಳ ಹೊತ್ತಾಯ್ತು. ನಮ್ಮ ಮನೆಯಂದ್ರು ಬಂದ್ರೆ ನಿರ್ಮಲಾ, ನೀನು ಹಾಡಿದ ಪ್ರೀತಿ ಹಾಡಿಂದ ಪ್ರೀತಿ ಹುಚ್ಚು ಹೆಚ್ಚಾಗಿ ಹೆಚ್ಚಾಗಿರುವ ಈ ನಿನ್ನ ರಾಜನಿಗೆ ನಿನ್ನ ದೇಹದ ಹಂಗಸಕ ತೋರಿಸಿ ಈ ದೇಹ ಕಲಿಸಬಾರದೆ. ಆಯ್ತು ಅಲ್ಲ, ನಾನು ಬಂದು ಬಹಳ ಹೊತ್ತಾಯ್ತು. ನಮ್ಮ ವಿಷಯ ಗೊತ್ತಾದ್ರೆ ಬನ್ನಿ ಅಲ್ಲಿ ಹೋಗೋಣ. ನಿರ್ಮಲಾ, ಆ ಗುಡ್ಡದ ಕೆಳಗೆ ಒಂದು ಮೊರ ಇದೆ, ಅಲ್ಲಿ ಯಾರು ಬರುವುದಿಲ್ಲ, ಬಾ ಹೋಗೋಣ.